ಇನ್ನು ಈ ಕುರ್ಚಿ ಸಂಘರ್ಷದ ವಿಚಾರ ಸ್ವಾರಸ್ಯಕರ ಚರ್ಚೆಗೆ ಕಾರಣ ಆಯಿತು. 5 ವರ್ಷದ ಬದಲಾಗಿ ನಾನೇ ಮುಖ್ಯಮಂತ್ರಿ ಅಂತಷ್ಟೇ ಸಿದ್ದರಾಮಯ್ಯ ಇವತ್ತು ಸೆಷನ್ನಲ್ಲಿ ಹೇಳಿದರು. ಉರಿತಾ ಇರೋದಕ್ಕೆ ಉಪ್ಪು ಹಾಕಬೇಡ ಅಂತ ಸಿಎಂ ಹೇಳಿದ್ದು ಕೂಡ ಚರ್ಚೆಗೆ ಕಾರಣ ಆಯಿತು. ಯಾಕಂತಂದ್ರೆ ಆರ್ ಅಶೋಕ್ ಅದಕ್ಕೆ ಪ್ರತಿ ಪ್ರಶ್ನೆಯನ್ನು ಹಾಕಿದ್ರು. ಹಾಗಿದ್ರೆ ಉರಿತಾ ಇದೆ ಅನ್ನೋದನ್ನು ನೀವು ಒಪ್ಕೊಳ್ತೀರಾ ಅಂತ ಅಶೋಕ್ ಅವರು ಪ್ರಶ್ನೆ ಕೇಳಿದ್ರು. ಇಲ್ಲಯ್ಯ, ಅದು ಗಾದೆ ಮಾತು, ಆ ಗಾದೆ ಮಾತನ್ನು ಹೇಳಿದೆ ನಾನಷ್ಟೇ. ಗಾದೆ ಮಾತ ಮನಸ್ಸಿನ ಮಾತ ಅಂತ ಸುನೀಲ್ ಕುಮಾರ್ ಅದಕ್ಕೆ ಮತ್ತೆ ಪ್ರಸ್ತಾಪ ಮಾಡಿದ್ರು. ಇನ್ನೊಮ್ಮೆ ಆ ಗಾದೆ ಮಾತನ್ನು ಹೇಳಿ ನೋಡೋಣ ಅಂತ ಆರ್ ಅಶೋಕ್ ಹೇಳಿದ್ರು. ಉರಿತಾ ಇರೋದಕ್ಕೆ ಉಪ್ಪು ಹಾಕಬೇಡಿ, ವಿಪಕ್ಷ ಇರೋದೇ ಉಪ್ಪು ಹಾಕೋದಕ್ಕೆ ಅಂತ ಸಿಎಂ ಆ ನಂತರ ಮಾತನಾಡಿದ್ರು. 5 ವರ್ಷ ನಾವೇ ಸರ್ಕಾರವನ್ನು ನಡೆಸ್ತೀವಿ ಅಂತ ಹೇಳಿದ್ರು. ನಾನೇ ಅಂತ ಎಲ್ಲೂ ಹೇಳಿಲ್ಲ ಸಿಎಂ. ಮಾಡ್ಕೊಡ್ತೀನಿ ಬೇಕು ಅಂತ ತಾರತಮ್ಯ ಮಾಡಿದ್ರೆ ಅದನ್ನ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಆಕ್ರೋಶ. ಉರಿಯೋದಕ್ಕೆ ಉಪ್ಪು ಹಾಕಕ್ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ, ಏನು ಉರಿತಾ ಇದೆ ಗ್ಯಾರಂಟಿ. ನೀವೇ ಉರಿತಾ ಇದೆ ಅಂತ ಗಾದೆ ಅಲ್ಲ, ಉರಿತಾ ಇದೆ ಅವ್ರ ಪೂಜೆಗಳು ಮಾಡ್ತಾವ್ರ ಸರ್. ಅವರು ಪೂಜೆ ಪುನಸ್ಕಾರ ಅಧ್ಯಕ್ಷ ಸಿಎಂ ಆಗ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಎಲ್ಲ ಪುನಸ್ಕಾರ ಮಾಡ್ತಿರೋದು ನನ್ನ ಅಲ್ಲ. ಸಿಎಂ ಉರಿತಾ ಇರೋ ಇದಕ್ಕೆ ತುಪ್ಪ ಇದಾಕ್ಬೇಡ ಅಂತ. ಉರಿತಾ ಇದೆ ಅಂತ ಅರ್ಥ ಆಯ್ತಲ್ಲ ಜಗಳ. ಉರಿತಾ ಇಲ್ಲ, ಗಾದೆ ಅದು. ಇಲ್ಲ ಸರ್, ಪ್ರಶ್ನೋತ್ತರ ಮುಗಿಯಿತು. ಮಾಡ್ಕೊಡ್ತೀನಿ ಬೇಕು ಅಂತ ತಾರತಮ್ಯ ಮಾಡಿದ್ರೆ ಅದನ್ನ ಇಲ್ಲ ಬೇಕು ಅಂತ, ಯಾಕಂದ್ರೆ ಅಷ್ಟು ಆಕ್ರೋಶವಾಗಿ ಕೇಳ್ತಾ ಇದ್ದಾರೆ ಅಂದ್ರೆ ಆಕ್ರೋಶ. ಉರಿಯೋದಕ್ಕೆ ಉಪ್ಪು ಹಾಕಕ್ ಹೋಗ್ಬೇಡ ನೀನು. ಉರಿತಾ ಇತ್ತು ಹಂಗಾರೆ, ಉರಿತಾ ಇದೆ ಗ್ಯಾರಂಟಿ. ನೀವೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.